ಹಳಿ 10 ವರ್ಷದ ನೆನಪೆಲ್ಲ ಬರ್ತಾ ಇದೆ. ಲವ್ ಮಾಡ್ಬೇಕಾರೆ ಜಗವೇ ನೀನು ಗೆಳತಿ. ಇವಾಗ ನನಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಿ ಇವ್ರೆ. ಡೆಡಿಕೇಟ್ ರೊಮ್ಯಾಂಟಿಕ್ ಸಾಂಗ್ ನಿನ್ಗೋಸ್ಕರ ಡೆಡಿಕೇಟ್ ಮಾಡ್ಲಾ? ಕೊಲ್ಲೆ ನನ್ನನ್ನೇ. ನಾನೇ ಮನ್ಸಲ್ಲಿ ಹಾಡ್ಕೊಂಡು ಹೋಗ್ತೀನಿ, ನೀನು ಹಾಡು ಹೇಳ್ಬೇಡ. ಥ್ಯಾಂಕ್ ಯು ಸಾಕಾ? ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಸೆಕೆಂಡ್ ಹೆಂಡತಿ ಯಾರು? ಬಬಿತಾ ಅಂತ. ದಯವಿಟ್ಟು ಇವರೆಲ್ಲ ಎಲ್ಲಿದ್ದೀರಾ, ನನ್ನ ಹೆಂಡ್ತಿರು ಕಮೆಂಟ್ ಮಾಡಿ ಬಂದು ಭೇಟಿಯಾಗಿ. ರಘು ವೈನ್ ಸ್ಟೋರ್. ಎಷ್ಟು ಸ್ಟೋರ್ಗಳು ಓಪನ್ ಮಾಡಿದಿರಾ ನೀವು? ಅವ್ರದ್ದು ಆಕ್ಚುಲಿ ಬೆಂಗಳೂರಲ್ಲಿ ಸಾಕಷ್ಟು ಸ್ಟೋರ್ಗಳಿದೆ. ಒಂದೊಂದು ಸ್ಟೋರ್ ಅಲ್ಲೂ 3 BHK ಇದೆ. ಸಂಜೆ ಐಟಿಗೆ ಪಕೋಡ, ಬಜ್ಜಿ, ಬಿಸ್ಕೆಟ್ಸ್, ಟೀ ಎಲ್ಲ ಇದೆ. ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಸೂಟಬಲ್ ಆಗುವಂತಹ ಜಾಗ ಅಂದ್ರೆ ದಿ ಗ್ರ್ಯಾಂಡ್ ರಿಟ್ರೀಟ್ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಈಗ ನಾವು ಪಯಣ ವಿತ್ ದೇಶಪಾಂಡೆ ಅಲ್ಲಿ ಇವತ್ತಿನ ವ್ಲಾಗು ಸ್ಟಾರ್ ಹೋಟೆಲ್ ಅಲ್ಲಿ ಹೇಗೆಲ್ಲ ಇರುತ್ತೆ ರೆಸಾರ್ಟ್ ಅಲ್ಲಿ ಅಂತ ನೀವು ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ಬನ್ನಿ ಈ ವ್ಲಾಗ್ ನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಹಾಗೆ ಇವತ್ತು ಚಿಕ್ಕಮಂಗಳೂರಲ್ಲಿರುವಂತಹ ಒಂದು ಅದ್ಭುತವಾದ ರೆಸಾರ್ಟ್ ಹೋಗ್ತಾ ಇದೀವಿ. ಯಾವ ರೆಸಾರ್ಟ್ ಹೋಗ್ತಾ ಇದೀವಿ? ಪಯಣ ವಿತ್ ದೇಶಪಾಂಡೆ ಅಲ್ಲಿ ನೀವು ನೋಡ್ತೀರಾ. ನನ್ ಏನ್ ನೋಡಿ, ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದೆ. ಬಟ್ ಏನ್ ಗೊತ್ತಾ, ಇವಾಗ ಯೂಟ್ಯೂಬ್ ಅಲ್ಲಿ ಕೊಲಾಬ್ರೇಷನ್ ಬಂದಿರೋದ್ರಿಂದ ಇಟ್ಸ್ ಅ ವೆರಿ ನೈಸ್ ಥಿಂಗ್. ಇಬ್ಬರು ಚಾನಲ್ ಸೇರಿ ಒಂದೇ ಕೊಲಾಬ್ರೇಷನ್. ಸೊ ಯಾವ್ದು ಪ್ರಾಪರ್ಟಿ ಹೇಗಿದೆ, ನೀವಲ್ಲಿ ಹೋದ್ರೆ ಹೆಂಗೆಲ್ಲ ಎಂಜಾಯ್ ಮಾಡಬಹುದು. ಬನ್ನಿ ಹೋಗೋಣ, ಶುರು ಮಾಡೋಣ. ಹೋಗೋಣ, ನಡಿ ಹೋಗೋಣ. ಆಕ್ಚುಲಿ ಏನ್ ಗೊತ್ತಾ, ಈಗ ಜರ್ನಿ ಮಾಡ್ತಾ ನನಗೆ ಹಳಿ 10 ವರ್ಷದ ನೆನಪೆಲ್ಲ ಬರ್ತಾ ಇದೆ. ಲವ್ ಮಾಡ್ಬೇಕಾರೆ ನಿರಂಜನ್ಗೆ ನಾನು ಕೇಳಿದ್ದೆ, ನಾನು ಕಾಫಿ ಎಸ್ಟೇಟ್ ನೋಡಬೇಕು, ಹೇಗಿರುತ್ತೆ ಕಾಫಿ ತೋಟ ಅಂತೆಲ್ಲ ಕೇಳಿದ್ದೆ. ಆಗ ನಿರಂಜನ್ ನನಗೆ, ನನಗೂ ಗೊತ್ತಿಲ್ಲದೆ ಅವನಿಗೂ ಗೊತ್ತಿಲ್ಲದೆ ಕೂರ್ಗಲ್ಲಿ ನನ್ನ ಕಾಫಿ ಎಸ್ಟೇಟ್ಗೆಲ್ಲ ಕರ್ಕೊಂಡು ಹೋಗಿದ್ದ. ಸಕ್ಕದಾಗಿತ್ತು. ಆ ಡೇಸೇ ಒಂಥರ ಮಜಾ. ಜಗವೇ ನೀನು ಗೆಳತಿ. ಎಲ್ಲೆಲ್ಲಿ ಇಳ್ಕೊಂಡಿದ್ದೆ? ಇಬ್ಬನಿ, ಆಮೇಲೆ ಇಬ್ಬನಿ ಸಕ್ಕದಾಗಿತ್ತು. ಆಮೇಲೆ ಟಿಬೆಟಿಯನ್ ಕಾಲೋನಿ, ಆಮೇಲೆ ಇನ್ನೊಂದೇನೋ ಇದೆಯಲ್ಲ, ಪರಂಪರ ಅಂತ. ಇಷ್ಟು ಜಾಗದಲ್ಲಿ ನಿಂತ್ಕೊಂಡು ಹೋಗಿದ್ವಿ, ಸಕ್ಕದಾಗಿತ್ತು. ಆ ಕಾಫಿ ಎಸ್ಟೇಟ್ ಅಲ್ಲಿ ಒಳ್ಳೊಳ್ಳೆ ರೆಸಾರ್ಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ನಿಮ್ಮ ಜೀವನದಲ್ಲೂ ಕಾಫಿ ಎಸ್ಟೇಟ್ ಅಲ್ಲಿ ಸೂಪರ್ ಆಗಿರುವಂತಹ ರೆಸಾರ್ಟ್ ಅಲ್ಲಿ ಏನಾದ್ರೂ ಸ್ಟೇ ಮಾಡಿದ್ರೆ, ಆ ಮೆಮೊರೀಸ್ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಚಿಕ್ಕಮಂಗ್ಳೂರಲ್ಲಿ ಈಗ ಹೋಗ್ತಾ ಇರೋ ರೆಸಾರ್ಟ್ ಗೊತ್ತು. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಪಾಂಡೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಕ್ಕೆ ನೋಡೋಣ ಹೇಗಿರುತ್ತೆ ಅಂತ. ಯಾಕೆಂದ್ರೆ ಇವಾಗ ನಾವು ಹೋಗೋದು ಏನು ಅಂದ್ರೆ ಉದ್ದೇಶ, ನಾವೆಲ್ಲೆಲ್ಲಿ ಹೋಗ್ತೀವೋ ರೆಸಾರ್ಟ್ ವರ್ಗೂ ಹೆಲ್ಪ್ ಆಗ್ಬೇಕು. ಅದಕ್ಕಿಂತ ಜಾಸ್ತಿ ನಮ್ಮ ವ್ಲಾಗ್ ನೋಡೋರ್ಗು ಹೆಲ್ಪ್ ಆಗ್ಬೇಕು ಅಂತ ಹೋಗ್ತಾ ಇರೋದು. ಸಂತೋಷ, ಬಹಳ ಸಂತೋಷ. ನಾವು ಹೋಗೋದನ್ನ ನಾವೇ ತೋರ್ಸೋಣ. ಎಸ್, ನಾವು ಹೋಗಿ ಚೆನ್ನಾಗಿದ್ರೆ ನೀವು ಹೋಗಿ ಅಂತ ಅವ್ರಿಗೆ ಹೇಳ್ಬೋದು. ಅವಾಗ ಅವ್ರು ದೇ ಕ್ಯಾನ್ ಆಲ್ಸೋ ಪ್ಲಾನ್ ದೇರ್ ವಿಸಿಟ್ಸ್. ಎಸ್, ವೈಸ್ ವರ್ಸ. ಅವ್ರು ಹೋಗಿರೋದನ್ನ ಕಮೆಂಟ್ ಮಾಡಿ ಅದು ಸಗದಾಗಿದೆ ಅಂತ ಕಮೆಂಟ್ ಅಲ್ಲಿ ಹಾಕಿದ್ರೆ ನಾವು ಅದಕ್ಕೆ ಹೋಗೋಣ. ಅಷ್ಟೇ. ಯೋ, ಇವಾಗ ಸಿಗ್ತೀನಿ ಅಲ್ಲಿ. 11 minutes ತೋರಿಸ್ತಾ ದಿ ಗ್ರ್ಯಾಂಡ್ ರಿಟ್ರೀಟ್ ಚಿಕ್ಕಮಂಗ್ಳೂರು. ಜಸ್ಟ್ 10 minutes ಅಲ್ಲಿ ರೀಚ್ ಆಗ್ತೀವಿ. ಹೋಯ್ತಾ ಇರೋದಷ್ಟೇ. ನೀವು ಚಿಕ್ಕಮಂಗ್ಳೂರಲ್ಲಿ ರಿಲೇಟೆಡ್ ಸಾಂಗ್ಸ್ ಹೇಳು ಪಾಂಡೆ. ಚಿಕ್ಕಮಂಗಳೂರ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ನೀ ಹೇಳು ಮೆಲ್ಲಿಗೆ. ಸುಮ್ಮನೆ ಕೂತಿರಲ್ಲ. ವಿಷ್ಣುವರ್ಧನ್ ಅವರು ಚಿಕ್ಕಮಂಗ್ಳೂರು ಅಂತಲ್ಲ, ಬೇಸಿಕಲಿ ಮಲೆನಾಡು. ಯಾವ್ದೇಳು? ಮಲೆನಾಡ ಹೆಣ್ಣ ಮೈ ಬಣ್ಣ, ಬಲು ಸಣ್ಣ ಬಲು ಚೆನ್ನ, ನಾ ಮನಸೋತೆ ನಿಂಗೆ ಚಿನ್ನ, ನಾ ಮನಸೋತೆ ನಿಂಗೆ ಚಿನ್ನ. ವಾವ್, ನೈಸ್. ಅದೊಂದೇ. ಆಮೇಲೆ ಕೇಳು ನಿಮ್ಮ ಇವಾಗ ನನಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಿ ಇವ್ರೆ. ಡೆಲಿಕೇಟ್ ಡೆಡಿಕೇಟ್ ಮಾಡು. ಈ ರೊಮ್ಯಾಂಟಿಕ್ ವೆದರ್ ಅಲ್ಲಿ, ರೊಮ್ಯಾಂಟಿಕ್ ಡ್ರೈವ್ ಅಲ್ಲಿ
ಹೋಗ್ತಾ ಇರೋದ್ರಿಂದ ರೊಮ್ಯಾಂಟಿಕ್ ಸಾಂಗು ನಿನ್ಗೋಸ್ಕರ ಡೆಡಿಕೇಟ್ ಮಾಡ್ಲಾ? ಕೊಲ್ಲೆ ನನ್ನನ್ನೇ, ಕೊಲ್ಲೆ ಇದೇ ನನ್ನನ್ನೇ, ಇದೇ ನೀ ಅಡಿ ಬಗ್ಗೆ ನನ್ನ ಕೊಲ್ಲು, ನೀ ಮುಡಿ ಹಿಡಿದು ನನ್ನ ಕೊಲ್ಲು, ಒಂದು ಸಲಿ ಕೊಲ್ಲು, ಎರಡು ಸಲಿ ಕೊಲ್ಲು, ಕೊಲ್ಲೆ ನನ್ನೇ. ಎಷ್ಟು ರೊಮ್ಯಾಂಟಿಕ್ ಸಾಂಗು, ರೊಮ್ಯಾಂಟಿಕ್ ಸಾಂಗ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೊಮ್ಯಾಂಟಿಕ್ ಸಾಂಗ್. ಇದೇ ಲವ್ ಮಾಡ್ಬೇಕಾರೆ ಏನು ಯೋ 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 ಯೋ. ಏನೇ ಲವ್ ಮಾಡ್ಬೇಕಾದ್ರೆ ಅಂದ್ರೆ ಏನೇ ಅರ್ಥ ನಿಂಗೆ? ಪ್ರತಿ ಮತ್ತೆ ದಿನ ಪ್ರತಿ ಕ್ಷಣ ನೀನು ಲವ್ ಮಾಡ್ತೀನಿ ನಾನು. ಅವಾಗ ಏನು ಅಯ್ಯೋ FM ಅಲ್ಲಿ ಇದ್ದಾಗ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೆ, ನಾರ್ಮಲ್ ಆಗಿ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೆ. ಇವಾಗ ಕೊಲ್ಲೆ ನನ್ನನ್ನೇ ಕೊಲ್ಲೆ. ನಿಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಲಾ? ಹಾ ರೊಮ್ಯಾಂಟಿಕ್ ಸಾಂಗ್. ಇದೇ ಬೇಡ ಅನ್ನೋದು. ಗಂಟ್ಲು ಸರಿ ಮಾಡ್ಕೊಳೋದು ಬೇಡವಾ? ಸರಿ ಆಯ್ತು ಮಾಡ್ಕೊ. ರೆಡಿ? ಸರಿ ಹೇಳು. ಇದು ಆಲಾಪ, ಆಲಾಪ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ರೊಮ್ಯಾಂಟಿಕ್ ಸಾಂಗ್ ಸ್ಟಾರ್ಟ್. ನಿನಗೋಸ್ಕರ ಇದು ಲೈನ್, ನಿನಗೋಸ್ಕರ. ಶಾಕಿನಿ ಡಾಕಿನಿ ಮೋನಿನಿ. ನಾನೇ ಮನ್ಸಲ್ಲಿ ಹಾಡ್ಕೊಂಡು ಹೋಗ್ತೀನಿ, ನೀನು ಹಾಡು ಹೇಳ್ಬೇಡ. ಥ್ಯಾಂಕ್ ಯು. ಸಾಕಾ? ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕೆ? ತುಂಬಾ ಖುಷಿ ಆಯ್ತು. ನಿಮ್ಮ ಯಜಮಾನ್ರು ಹೀಗೇನಾ? ಯಾಕೆ? ಕಮೆಂಟ್ ಮಾಡಿ. ಯಾಕೆ? ನೋಡು, ಶಾಕಿನಿ ಡಾಕಿನಿ ಇನ್ನೊಂದಿನಿ ಅನ್ಕೊಂಡು. ಯಾಕೆ? ಆಯ್ತಾಯ್ತು, ನಮಗೂ ಒಂದ್ ಟೈಮ್ ಬರುತ್ತೆ. ಯಾಕೆ? ಆಯ್ತು ಯಾಕೆ? ಆಯ್ತು ಸರಿ ಆಯ್ತು, ಲಾಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ. ಬೇಡ ಬಿಡು. ಏ, ಇಲ್ಲ, ಇಲ್ಲ, serious ಆಗಿ, ಇಲ್ಲ, ಇಲ್ಲ. ಯಾಕೋ ಇಲ್ಲ, 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 ಇಲ್ಲ. Serious ಆಗಿ ಹೇಳ್ತೀನಿ, serious. ಬೇಡ ಬಿಡು. ಏಯ್, ಯಾಕೆ ಕೇಳು ಸುಮ್ನೆ. ನನ್ ಮೂಡ್ ಎಲ್ಲ ಹಾಳ್ ಮಾಡ್ಬಿಟ್ಟೆ ನೀನು. ಸೀರಿಯಸ್ ಆಗಿ ನಿಂಗೋಸ್ಕರ ಹೇಳ್ತೀನಿ, ರೊಮ್ಯಾಂಟಿಕ್. ಸರಿ. ಅಯ್ಯೋ, ಬೇಡ ನಿನ್ನ ಬಿಡು. ನೋಡ್ಕೊಂಡು ಹೇಳ್ಲಾ? ಬೇಡ ಏಯ್, ನಿನ್ನ ನೋಡ್ಕೊಂಡು ಹೇಳ್ತೀನಿ. ಬೇಡ. ನೋಡ್ತೀನಿ ನಾನು. ನಾನು ನೋಡ್ಕೊಂಡ್ ಹಾಡಿದ್ರೆ ಇಬ್ರು ನಮ್ಗೋಸ್ಕರ ಬೇರೆಯವ್ರು ಆಡ್ತಾರೆ ರೊಮ್ಯಾಂಟಿಕ್ ಸಾಂಗ್. ಇಲ್ಲ ಈಗ ನೀನೇ ನಿನ್ನ ಕುಕ್ಕಿತಲ್ಲೋ ಹದ್ದಾಗಿ ಕುಕ್ಕಿತಲ್ ದಿಂಕ್ ತಕ್ಕಟ 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 ದಿಂಕ್ ತಕ್ಕಟ 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 ಯಾವ ಇವೆಲ್ಲ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಚೇಳಾಗಿ ಕುಕ್ಕಿತಲ್ಲೋ ನೀನೇ ದಿಂಕ್ ತಕ್ಕಟ 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 ದಿಂಕ್ ತಕ್ಕಟ 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 ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ಸಾಕಿದಾಗಿನಿ ನಿನ್ನ ಕುಕ್ಕಿತಲ್ಲ. ಈ ಹಾಡು ನಿನಗಾಗಿ ಚೆನ್ನಾಯ್ತು ಚಿನ್ನ. ಅಷ್ಟೇ ನೋಡಿದ್ರೆ ಫುಲ್ ಕಾಫಿ ಎಸ್ಟೇಟ್ ಮಧ್ಯ. ಕಾಪಿನೇ ಇಲ್ಲ. ಓ ಇಲ್ಲಿದೆಯಲ್ಲ, ಕರೆಕ್ಟ್. ಇವೆಲ್ಲ ಕಾಫಿನೇ ಕಣೆ. ಹೌದೌದು, ಇಲ್ಲೆಲ್ಲ ಕಾಫಿ ಇದೆ. ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ದಿ ಗ್ರ್ಯಾಂಡ್ ರಿಟ್ರೀಟ್. ಕಾರ್ ಫಾರ್ಕಿಂಗ್ ಇಲ್ಲಿ ಫಾರ್ಕಿಂಗ್. ಲಗೇಜು ಹೆಂಗೆ ಒಳಿಕ್ಕಿದೆ ವ್ಯೂ. ನಾನು ಫಸ್ಟ್ ಟೈಮ್ ಗುರು ಕ್ಯಾಮ್ರಾ ಬಂತಲ್ಲ ಅದಕ್ಕೆ ಬಹಳ ಚೆನ್ನಾಗಿದೆ. ನೀವು ಇಲ್ಲೇ ಇರೋದಾ? ಇದೇನು ಆ ಕಡೆ ರೂಮ್ ಯಾವ ವ್ಯೂ ಬರುತ್ತೆ? ಇದು ಆ ಕಡೆ ಬರುತ್ತಾ? ವೆರಿ ಗುಡ್. ಏನು ತೆಗಿ ಕೆಂಪಸ್ ಹೆಂಡತಿ ತೆಗಿ. ಓ, ನೀನ್ ವಿಡಿಯೋ ಮಾಡ್ಬೇಕು ಅಂದ್ರೆ ನಾನು ಲಗೇಜ್ ಎತ್ಬೇಕು. ಚೆನ್ನಾಗಿದೆ, ತೆಗಿ. ಆಯ್ತಮ್ಮ. ಓಕೆ, ಸೊ ನಮ್ ಜೊತೆ ನಮ್ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಿದಾರೆ. ಫ್ರೆಂಡ್ಸ್ ಹಿಂದಿನ ವಿಡಿಯೋ ನೀವು ನೋಡಿದ್ರಲ್ಲ, ಫ್ರೆಂಡ್ಸ್ ಇಬ್ರು ಫ್ರೆಂಡ್ಸ್ ಜಾಯ್ನ್ ಆಗಿದ್ರಲ್ಲ. ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇವರೇ ಓವರ್ ಆಕ್ಟಿಂಗ್ ಮಾಡ್ತಾರೆ ನೋಡಿ. ಏನ್ ಇಲ್ಲಿ ಹೆಂಗೆ? ಮೈ ಗಾಡ್, ಸಚ್ ಅ ಕೋ ಇನ್ಸಿಡೆನ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ.
ನೈಸ್. ಡೌ 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 ದುನಿಯಾ ಕಣೋ. ಓ ಫಸ್ಟ್ ಅಂತ ಇವಳೆ. ಫಸ್ಟ್ ಹೆಂಡತಿ, ಸೆಕೆಂಡ್ ಹೆಂಡತಿ ಯಾರು? ನೀನೇ ಕಡೆ ಎಂತೀನು ನೀನೇ. ಅಂತಿಲ್ಲ, ಇವರು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಬ್ಬೊಬ್ರು ಇದಾರೆ. ಯಾರ್ಗೆ ಏನು? ಅಲ್ಲ ಒಂದ್ ನಿಮಿಷ. ಬಬಿತಾ ಅಂತ, ಬೆಂಗಳೂರು ರೂರಲ್ ಅಲ್ಲಿ ಬಬಿತಾ, ಬಾಬುಮಿತಾ ಅಂತ, ಬಾಬುಮಿತಾ, ಶಿವಮೊಗ್ಗದಲ್ಲಿ ಶಿವಮಿತಾ, ಶಿವರಾಗಿಣಿ ಅಂತ, ಶಿವರಾಗಿಣಿ. ಅಬ್ಬಾ, ದಯವಿಟ್ಟು ಮಲ್ಲಿಗೆ, ದಾವಣಗೆರೆಯಲ್ಲಿ ದೊಡ್ಡ ಮಲ್ಲಿಗೆ, ದಾಮಿನಿ ಅಂತ, ದೊಡ್ಡ ಮಲ್ಲಿಗೆ. ದಯವಿಟ್ಟು ಇವರೆಲ್ಲ ಎಲ್ಲಿದ್ದೀರಾ ನಾನು ನೆನ್ತಿರೋ ಕಮೆಂಟ್ ಮಾಡಿ, ಬಂದು ಭೇಟಿಯಾಗಿ. ಸುಮ್ನೆ ಹೇಳ್ದೆ ಅಂದ್ಬಿಟ್ಟು ಸುಮ್ನೆ ಕೂತ್ಕೋಬೇಡಿ, ಬನ್ನಿ ಸಿಗೋಣ, ಬನ್ನಿ. ಓಕೆನಾ? ನಾನು ಇಲ್ಲಿ ಕುತ್ಕೊಂಡ್ ಚಪ್ಪಾಳೆ ತರ್ತಾ ಇರ್ತೀನಿ, ಇಲ್ಲ ಚಿಟ್ಕೆ ಹೊಡಿತಾ ನಿಮಿಷ, ಇರ್ತೀನಿ. ಎಲ್ಲಿದ್ದೀರಾ ನೀವೆಲ್ಲ? ಎಲ್ಲಿದ್ದೀರೋ? ಬಂಗರಿ ಬಂದ್ಬಿಡು, ಬಂಗರಿ. ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರಮ್ಮ. ಯಾರ್ ನಾನಾ? ಅಲ್ಲ, ಇವರು ಅವ್ರನ್ನೆಲ್ಲ ಅಕಸ್ಮಾತ್ ಇವ್ರಿಗೆ ಆಗಿರೋ ಮಕ್ಳನ್ನೆಲ್ಲ ಒಂದೇ ಕಡೆ ಸೇರ್ಸಿದ್ರೆ ಮೋಸ್ಟ್ ಪ್ರಾಬ್ಲಿ ಒಂದು ಇಂಟರ್ನ್ಯಾಷನಲ್ ಶೋ ಯಾಕೆ ಬಂದ್ರು ನೀವು ಅನ್ನಿಸ್ತಾ. ಸ್ಕೂಲು. ನನ್ ಸಂಸಾರಕ್ಕೆ ಬೆಂಕಿ ಇಡ್ತಾ ಇದೀರಲ್ಲ ನೀವು. ರಘು ವೈನ್ ಸ್ಟೋರ್, ಎಷ್ಟು ಸ್ಟೋರ್ಗಳು ಓಪನ್ ಮಾಡಿದೀರಾ ನೀವು? ಅವ್ರದ್ದು ಆಕ್ಚುಲಿ ಬೆಂಗಳೂರಲ್ಲಿ ಸಾಕಷ್ಟು ಸ್ಟೋರ್ಗಳಿದೆ. ವೈಫ್ ಗೊತ್ತಿಲ್ಲ ಅಷ್ಟೇ. ಒಂದೊಂದು ಸ್ಟೋರ್ ಅಲ್ಲೂ 3 BHK ಇದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ ಬನ್ನಿಮ್ಮ. ಬಂದ್ವಿ ಒಂದ್ ನಿಮಿಷ. ಹುಳಿ ಗಮೋನ್ ಆಗಿಲ್ಲ, ಇದೊಂಥರ ಒಳ್ಳೇದೆ. ನಮಸ್ತೆ. ನಮಸ್ತೆ. ಓ ಮೈ ಗಾಡ್, ಓಹ್ ಏನ್ ಡೌ ಮಾಡ್ತೀಯೇ, ನಮ್ ಕೈ ಲೆವೆಲ್ ಆಗಲ್ಲ. ಥ್ಯಾಂಕ್ ಯು ಮೇಡಮ್. ಅವಂಗ ಆಗೇ ಇಲ್ಲ, ನೀವು ಟೋಪಿಯಲ್ಲೇ ಎತ್ತಿದ್ರು ಪಾಪ. ಎಸ್ ಪ್ಲೀಸ್. ನೋ ಸರ್, ನೋ. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಂಜಪ್ಪ ಅಂತೇಳಿ, ಅಂಜಪ್ಪ ಅಂತ. ಇದು ಮ್ಯಾನೇಜರ್ ನಾನು. ಓಕೆ. ನಮ್ದು ಟೋಟಲ್ 25 ರೂಮ್ಸ್ ಪ್ರಾಪರ್ಟಿ ಮೇಡಮ್ ಇದು. ಓ ನೈಸ್. 15 ವಿಲಾ ವಿತ್ ಪ್ರೈವೇಟ್ ಪೂಲ್ ಇದೆ. ಹ್ಮ್. ಮತ್ತೆ ಜಕೋಸಿ ವಿಲಾ ಅಂತೇಳಿ 4 ರೂಮ್ಸ್ ಇದೆ ಮೇಡಮ್. ಓಕೆ. ಹಾಗೆ ಡಿಲಕ್ಸ್ ರೂಮ್ 2, ಪ್ರೀಮಿಯಂ ರೂಮ್ 2, ಸ್ಟ್ಯಾಂಡರ್ಡ್ ರೂಮ್ ಅಂತ 2 ರೂಮ್ ಇದೆ ಮೇಡಮ್. ಓ. ಮತ್ತೆ ಕಾಮನ್ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇದೆ ಹ್ಮ್. ಫ್ರಂಟ್ ಆಫ್ ದಿ ರಿಸೆಪ್ಷನ್. ಟೋಟಲ್ ಎಷ್ಟು ಅಕಾಮಿಡೇಷನ್ ಇದೆ ಇಲ್ಲಿ? ಟೋಟಲ್ 25 ರೂಮ್ಸ್ ಮೇಡಮ್. 25 ರೂಮ್ಸ್ ಅಲ್ಲ, ಎಷ್ಟು ಕೆಪಾಸಿಟಿ ಜನ? ಕೆಪಾಸಿಟಿ ಆಲ್ಮೋಸ್ಟ್ 60 ಪೀಪಲ್ ಅಂತ ಮಾಡ್ಬೋದು. 60 ಪೀಪಲ್ ಕೆಪಾಸಿಟಿ ಇರುವಂತಹ ರೂಮು. ಸೊ ಇಲ್ಲಿ ಪ್ರೈವೇಟ್ ವಿಲ್ಲಾ ಇದೆ, ಜಕೂಸಿ ಇದೆ ಮೇಡಮ್. ಜಕೂಸಿ ವಿಲ್ಲಾನಾ? ಜಕೋಸಿ ವಿಲಾ ಇದೆ, ಜಕೋಸಿ ರೂಮೂ ಇದೆ. ಜಕೂಸಿ ವಿಲ್ಲಾ, ಜಕೂಸಿ ರೂಮು ಇದೆ. ಹಾಗೆ ಮೇನ್ ಅಟ್ರಾಕ್ಷನ್ ಅಂದ್ರೆ ಪ್ರೈವೇಟ್ ಪೂಲ್ ಮೇಡಮ್. ಪ್ರೈವೇಟ್ ಪೂಲಾ? ವಿಲಾ ವಿತ್ ಪ್ರೈವೇಟ್ ಪೂಲ್. ಓ ನೈಸ್. 15 ರೂಮ್ಸ್. 15 ರೂಮ್ಸಾ? ಸೊ ಖಂಡಿತವಾಗ್ಲೂ ನೀವು ಚಿಕ್ಕಮಂಗ್ಳೂರಿಗೆ ಬಂದಾಗ ದಿ ಗ್ರ್ಯಾಂಡ್ ರಿಟ್ರೀಟಿಗೆ ಬರ್ಬೋದು. ಸಕ್ಕತ್ತಾಗಿದೆ. ಕಾಫಿ ಎಸ್ಟೇಟ್ ಒಳಗೆ ಇರುವಂತಹ ಪ್ರಾಪರ್ಟಿ ಇದು. ಓಕೆ. ಅಂಡ್ ಆಂಬಿಯನ್ಸು ತುಂಬಾ ಚೆನ್ನಾಗಿದೆ. ಸೊ ಹೇಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಇಲ್ಲಿ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆಯಾ? ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಹೌದಾ? ಎಸ್ ಮ್ಯಾಮ್. ವೆರಿ ನೈಸ್. ಸೊ ನಮಗೂ ಈವನ್ ವಿ ಆರ್ ಸೋ ಎಕ್ಸೈಟೆಡ್. ಸೊ ನಮ್ಮ ಜೊತೆ ಇವಾಗ ಎಲ್ಲ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ. ಸೊ ಐ ಹೋಪ್ ಒಳ್ಳೆ ಸ್ಟೇ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಹ್ಯಾವ್ ಎ ನೈಸ್ ಡೇ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡ್ಬೋದು, ದಿಸ್ ಇಸ್ ಅ ಲಾಂಜ್, ರಿಸೆಪ್ಷನ್ ಏರಿಯಾ. ಇಲ್ಲಿಗೆ ಬಂದ್ರೆ ಇವ್ರು ಕಂಪ್ಲೀಟ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ. ದಿ ಗ್ರ್ಯಾಂಡ್ ರಿಟ್ರೀಟ್ ಸಾಕಾದ್ ಗ್ರ್ಯಾಂಡ್ ಆಗಿದೆ. ಸೊ ನಿನ್ನೆ ಎಲ್ಲ ಫುಲ್ಲು ಕಾಡು ಬೆಟ್ಟ ಅದರ ಮಧ್ಯ ಇದ್ವಿ. ಇವತ್ತು ಕಾಫಿ ಎಸ್ಟೇಟ್ ಒಳಗೆ. ಹೌ ಮೆನಿ ರೂಮ್ಸ್ ಇದೆ? 50 ರೂಮ್ಸ್. ನೀವು ಸುಮ್ಮನೆ ಹೋಗ್ಬಿಟ್ಟು ಬನ್ನಿ. 6 ಆಗೇ ಹೋಯ್ತು. ಬರ್ತೀವಿ ರೀ, ಚೆಕ್ ಇನ್ ಆಗ್ಬಿಟ್ಟು ಬರ್ತೀವಿ ರೀ. ಎಷ್ಟೇ ಕುಕಿಂಗ್ ಮಾಡ್ಕೊಂತ ಇರ ಗಮ್ಮಂತ ಇದೆ. ಓಕೆನಾ? ವಿತ್ ಕಿಚನ್ ಇದೆಯಾ ನಿಮ್ಮ ಹತ್ರ? ನೋಡಿ ಗೆಸ್ಟ್ ಗಳೆಲ್ಲ ಇದೆಯಾ ಅಂತ ಆಕ್ಚುಲಿ ಇಲ್ಲಿ ಬರ್ಬೇಕಾದ್ರೆ ರೂಮ್ ಅಲ್ಲಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಏನು ಅಂದ್ರೆ ಎಲ್ಲಾ ರೂಮ್ಗೂ ಕಿಚನ್ ಕೊಟ್ಟಿರಂತೆ, ಗೆಸ್ಟೇ ಅಡಿಗೆ ಮಾಡ್ಕೋತಾರಂತೆ. ಅವು ಇದ್ರೆ ಸಾಕಲ್ಲ, ಸಂಸಾರ ಮಾಡ್ಬಿಡ್ಬೋದು. ಯಾಕೆ ಮೇಡಮ್ ಇಷ್ಟು ಹಿಂದೆ ಕೊಟ್ಬಿಡು? ಇಲ್ಲ ಇದೆ ಒಳ್ಳೇದು. ಹೌದೌದು 114 ಎಲ್ಲ ಸೇಮೇ ಅಲ್ವಾ? ನೋ ಡಿಫರೆನ್ಸ್ ಅಟ್ ಆಲ್. ಓಕೆ, ಹಂಗಾರೆ ವಿಲ್ ಸ್ಟೇ ದೇರ್. ಓಕೆ. ಈಗ ನಾವು ನಮ್ಮ ವಿಲಾ ಹತ್ರ ಬಂದ್ವಿ. ನಡೀರಿ. ಓಹೋ ಕ್ರೇಜಿ, ದಿಸ್ ಇಸ್ ಬ್ಯೂಟಿಫುಲ್. Yes. ಮೈ ಗುಡ್ನೆಸ್. ಆಟೋಮೆಟಿಕಾ? ವೆರಿ ಗುಡ್. ಬ್ಯೂಟಿಫುಲ್. ಏನ್ ಇದಾಗಿದೆ ಯಕ್ಷು, ಇದು ಸಖತ್ತಾಗಿದೆ. ರೂಮ್ ಟೂರ್ ಮಾಡುವ. ಯು ಹ್ಯಾವ್ ಎವ್ರಿಥಿಂಗ್. ರೂಮ್ ಟು ಸೆಪರೇಟ್ ಆಗಿ ಮಾಡೋಣ? ಇಲ್ಲ ನಿಜವಾಗ್ಲೂ ನ್ಯಾಚುರಲ್ ಆಗಿ. ರಘು ಹೆಂಗಿದೆ ಲಕ್ಸುರಿ? ಇದು ನಾನು ನೋಡಿರೋದಲ್ಲೇ ಒಂದೊಂದು ಬಿಗ್ಗೆಸ್ಟ್ ಗುರು ಇದು. ಅಲ್ಲ ಬಟ್ ದಿಸ್ ಇಸ್ ಟೂ ಬಿಗ್. ಅಂಡ್ ಏನ್ ಗುರು ಒಳ್ಳೆ ಮನೆ ಇದ್ದಂಗಿದೆ ಇದು. ಆಕ್ಚುಲಿ ಹೌದು, ಈ ಗುರು
ಫುಲ್ಲಿ ಫಂಕ್ಷನಲ್ ಕಿಚನ್ ಇದು. ಬಿಗ್ ಬಾಸ್ ಇನ್ನೊಂದು ಸೀಸನ್ ನೋಡಿ ಇಲ್ಲಿ ಫುಲ್ಲಿ ಫಂಕ್ಷನಲ್ ಕಿಚನ್ ಇದು. ಬ್ಯೂಟಿ. ಪಾತ್ರೆ ಟೀಗಿ ಎಲ್ಲ ಇಟ್ಬಿಟ್ಟವ್ರು ಗುರು. ಬಾಗ್ಲಿಂದ ಇದೆ. ಓ ವಿ ಹ್ಯಾವ್ ಪ್ರೈವೇಟ್ ಪೂಲ್ ಯಾ. ನೈಸ್. ಸಪ್ರೇಟ್ ಆಗಿ ಮಾಡುವ ರೂಮ್ ಟೂರ್. ಮಾಡೋಣ. ವಾ ಕ್ರೇಜಿ. ಪಾಕ್ ಪಲಾಟ. ಫ್ರೆಂಡ್ ಜೊತೆ ಬಂದಿದ್ದೀನಿ. ಏ ಕ್ರೇಜಿ. ಯಪ್ಪ ಇಲ್ಲಿಂದ ನೋಡ್ ಗುರು ವ್ಯೂ. ಸನ್ಸೆಟ್ ಇಲ್ಲೇ ಸಿಗತ್ತಾ ಅಂತ. ಓ ಇದೆ ಪಕ್ಕದ. ಇಲ್ಲ ಇಲ್ಲ, ಪ್ರೈವಸಿ ಚೆನ್ನಾಗಿದೆ, ಹೈಟ್ ಇದೆ. ನೋಡ ಆಸೆ ಇದೆಯಾ? ಬೇಕಾದ್ರೆ ಅವರು ನಿಮ್ ರೂಮ್ ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ಏನ್ ಮಾಡಕ್ಕಾಗತ್ತೆ. ಬ್ಯೂಟಿಫುಲ್ ಆಗಿದೆ ಗುರು. ರೀ ಹೆಂಗಿದೆ ಗುರು? ಕ್ರೇಜಿ ಆಗಿದೆ ಅಲ್ಲ. ಯಪ್ಪ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೈಕಲ್ ಕೊಟ್ಟಿದ್ದಾರೆ. ಈಗ ವಾಕ್ ಮಾಡಕ್ ಆಗಿಲ್ಲ ಅಂದ್ರೆ ಸೈಕಲ್ ತಗೊಂಡು ಹೋಗ್ಬಹುದು. ನಾನು ಆ ಕಡೆ ಸಿಗ್ತೀನಿ ನಿಂಗೆ. ಆಯ್ತು, ಓಕೆ, ಹೋಗ್ಬಿಟ್ ಬಾ. ಪ್ರಾಪರ್ಟಿಲಿ ಸೈಕಲ್ ಇಟ್ರೆ ಬೆನಿಫಿಟ್ ಇದು. ಬಾಯ್ ಬಾಯ್. ಸರಿಯಾಗಿ ಓಡ್ಸು. ನಾವಿಬ್ರು ನಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಸೈಕಲ್ ಓಡ್ಸಕ್ ಬರುತ್ತಾ? ಜೀವನ ಪೂರ ಬರೀ ಅದನ್ನ ಸೈಕಲ್ ಓಡ್ಸಕ್ ಬರಲ್ಲ. ನಾನು ಫಸ್ಟ್ ಕಲ್ತಿದ್ದೆ ಕಾರು. ಅಂದ್ರೆ ಏನ್ ಗೊತ್ತಾ, ಈ ಕಲ್ಸ್ಬೇಕಾದ್ರೆ ಒಂದ್ 2-3 ಸಲ ರೇಗ್ಬಿಟ್ಟೆ. ಅಂದ್ರೆ ಯೂಶಲಿ ಗೊತ್ತಲ್ಲ ಗಂಡ್ ಮಕ್ಳು ಹೇಳ್ಕೊಡೋದು ಹೆಂಗಿರುತ್ತೆ. ಹೇ, ನಾನ್ ಕಾರ್ ಕಲಿಬೇಕಾರೆ ನನ್ ಗಂಡ ಕ್ಯಾಕ್ರಸ್ ಮಕ್ಕ ತುಂಬಾ ಹೋಗ್ದಿದ್ದ. ಕಣ್ಣಲ್ಲೆಲ್ಲ ನೀರ್ ಹಾಕೊಂಡು. ಅಯ್ಯೋ, ಬೆಕ್ಕು ನಾಯಿಗಳಿಗೆ ಸ್ಟ್ರೈಟ್ ಡಾಗ್ಸ್ ಇರುತ್ತಲ್ವಾ, ಅವು ಕೂಟ ಇರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ವೆಂಡಿಂಗ್ ಮಿಷಿನ್ ಇಟ್ಬಿಟ್ಟಿದ್ದಾರೆ. ನಾವು ಡೈನಿಂಗ್ ಏರಿಯಾಗೆ ಬಂದಿದೀವಿ. ಸಂಜೆ ಆಗಿರೋದ್ರಿಂದ ಹೈ ಟೀ ಕುಡಿಯುವಂತ ಸಮಯ. ಸ್ನಾಕ್ಸ್ ತಿನ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತ ಬಂದಿದೀವಿ. ಅಲ್ಲೇ ಪ್ಲೇಸ್ ವೆರಿ ನೈಸ್. ಸಂಜೆ ಹೈ ಟೀಗೆ ಪಕೋಡ, ಬಜ್ಜಿ, ಬಿಸ್ಕೆಟ್ಸ್, ಟೀ ಎಲ್ಲ ಇದೆ. ರಾತ್ರಿ ಇಲ್ಲ ಡಿನ್ನರ್. ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದು? 50. ರೂಫ್ ಟಾಪ್ ಕೂಡ ಇದೆಯಂತೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ರೂಫ್ ಟಾಪ್ ಗೆ ಹೋಗ್ತಾ ಇದೀವಿ, ಬನ್ನಿ. ಹಾಗೆ ನೋಡು, ಇಲ್ಲಿ ಇಂಡೋರ್ ಗೇಮ್ಸ್ ಇದೆ. ನಿನ್ ಫೇವ್ರೆಟ್ ಗೇಮ್ ಇದೆ. ಎಲ್ಲಿದೆ? ಸ್ನೂಕರ್. ಓ ನೈಸ್. ಆಯ್ತು, ಇನ್ನ ಮರ್ತು ಬಿಟ್ಟ, ಆಗೋಯ್ತು. ಓ ನೈಸ್. ಕೇರಮ್ ಇದೆ, ಚೆಸ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಪುಟ್ಟ ಮಕ್ಕಳಿಗೆ ಸೈಕಲ್ ಇದೆ. ರೂಫ್ ಟಾಪ್ ಅಲ್ಲ ಫುಲ್ ಬೇಗ ಬಂದ್ರೆ ಸನ್ಸೆಟ್ ಇಲ್ಲೇ ಕಾಣಿಸಿರೋದು. ಹೌದು ಫುಲ್ ಬೆಟರ್ ವ್ಯೂ. These are the rooms and this is the view. ಅಲ್ಲಿ ನೋಡಿ ಏನ್ ಚೆನ್ನಾಗಿದೆ, ಕಾಫಿ ಎಸ್ಟೇಟ್. ಫುಲ್ ಕಾಫಿ ಎಸ್ಟೇಟ್ ಮಧ್ಯ ಇದೆ ಇದು. ತುಂಬಾ ಪ್ರೀಮಿಯಂ ಆಗಿದೆ ಇದು. ಅಂಡ್ ಇನ್ನೊಂದೇನ್ ಗೊತ್ತಾ, ರೋಡ್ ಹತ್ರದಲ್ಲೂ ಇದೆ. ಹತ್ರ ಅಲ್ಲ, ರೋಡಿಗೆ ಇದೆ. ಬಟ್ ಆದ್ರೆ ನಾವು ರೋಡ್ ಸೆಂಟ್ರಲ್ ಇದೀವಿ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಸುತ್ತೂರ ಕಾಫಿ ಎಸ್ಟೇಟ್ ಇರೋದ್ರಿಂದ ಏನೋ ಅನ್ಸೋದೇ ಇಲ್ಲ. ಇಲ್ಲಿ ಔಟ್ಡೋರ್ ಸೀಟಿಂಗ್ ಸಖತ್ ಇಷ್ಟ ಆಯ್ತು ನನಗೆ. ಈ ತರ ವ್ಯೂ ನಲ್ಲಿ ಕುತ್ಕೊಂಡು. ಹೌದು, ಇಲ್ಲಿ ನೋಡು ಕಾಮನ್ ಪೂಲ್ ಇದೆ. ಸೊ ರಾತ್ರಿ ಊಟಕ್ಕೆ ಫುಲ್ಲು ಇಲ್ಲಿ ಸ್ಪ್ರೆಡ್ ಇಟ್ಟಿದ್ದಾರೆ. ಮಶ್ರೂಮ್ ಮಂಚೂರಿ, ಆಲೂ ಕಬಾಬ್, ಮತ್ತೆ ವೆಜ್ ಮಿಕ್ಸ್ ಪಲ್ಯ, ಆಲೂ ಜೀರಾ, ಮತ್ತೆ ಮಿಕ್ಸ್ ವೆಜ್ ಕೊಲ್ಲಾಪುರಿ, ಸೊಪ್ಪಿನ ಸಾಂಬಾರ್ ಅಂಡ್ ಪಾಲಕ್ ಪನ್ನೀರ್, ಹಾಗೆ ವೈಟ್ ರೈಸ್. ಹಂಗೆ ಬಂದ್ರೆ ಮಿಂಟ್ ಪುಲಾವ್, ಪಿಂಕ್ ಸಾಸ್ ಪಾಸ್ತಾ ಅಂಡ್ ಪೆಪ್ಪರ್ ರಸ. ಈ ಈ ಚಳಿ ಇದು ವೆದರ್ಗೆ ಬಿಸಿ ರಸಂ ಅಂಡ್ ದಾಲ್ ತಡ್ಕ. ರೋಟಿ ಒಂದಿದೆ. ಮಸಾಲಾ ಪಾಪಡ್, ಇಲ್ಲೂ ಬ್ಯಾಟ್ ಪಾಪಡ್, ಹಪ್ಪಳ, ವಾಟರ್ ಮಿಲನ್, ಪೈನಾಪಲ್, ಪಪ್ಪಾಯ, ಮಸ್ಕ್ ಮೆಲನ್ ಅಂಡ್ ಮೈ ಫೇವರೇಟ್ ಕರ್ಡ್ ರೈಸ್. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಲ್ಲೆಲ್ಲ ಪಿಕಲ್ಸ್ಗಳಿದೆ, ಫುಲ್ಲು ವೈಡ್ ವೆರೈಟಿ ಪಿಕಲ್ಸ್. ಅಂಡ್ ಇಲ್ಲಿ ಪೀನಟ್ ಮಸಾಲಾ, ಬೀಟ್ರೂಟ್ ಸಲಾಡ್, ಕಿಮ್ಚಿ ಸಲಾಡ್, ಲೆಮನ್. ವಾವ್, ಸ್ಪ್ರೆಡ್ ಸಖತ್ತಾಗಿದೆ. ಈಗ ಮಮ್ಮ ಮಾಡುವಂತ ಸಮಯ. ತಕೊಳ್ಳಿ ಇವ್ರೆ, ವೆಜ್ ಕೊಲ್ಲಾಪುರಿ, ಸೊಪ್ಪಿನ ಸಾಂಬಾರ್ಗೆ ಆಮೇಲೆ ಬರ್ತೀನಿ. ಪಾಲಕ್ ಪನ್ನೀರ್, ಸ್ಟೀಮ್ ರೈಸ್,
ಸ್ಟೀಮ್ ರೈಸ್, ಅನ್ನ, ಬಿಳಿ ಬಿಳಿ ಅನ್ನ, ಮಿಂಟ್ ಪುಲಾವ್. ನಾನು ಆಕ್ಚುಲಿ ತುಂಬಾ ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀನಿ, ಬಟ್ ಇಲ್ಲಿ ಎಷ್ಟು ವೈಡ್ ವೆರೈಟಿ ಸ್ಪ್ರೆಡ್ ಇಟ್ಟಿದ್ದಾರೆ ಅಂದ್ರೆ ಫುಡ್ ಸ್ಪ್ರೆಡ್, ಆಮೇಲೆ ಡೆಸರ್ಟ್ಸ್ ಅಲ್ಲೂ ಸಿಕ್ಕಾಪಟ್ಟೆ ಇದೆ, ಸಲಾಡ್ಸ್ ಅಲ್ಲಿ ತುಂಬಾ ಇದೆ, ಫುಡ್ ಕರಿ ಅಷ್ಟು ಸಿಕ್ಕಾಪಟ್ಟೆ ವೆರೈಟಿ ಇಟ್ಟಿದ್ದಾರೆ. ಸೊ ಈಗ ಮಮ್ಮಮ್ನ ತಿಂದು ರೆಸ್ಟ್ ಮಾಡುವಂತ ಸಮಯ. ಆನ್ ಫೈರ್ ಎಲ್ಲ ಆಯ್ತು, ಎಲ್ಲ ಸಕ್ಕದಾಗಿ ಪಾರ್ಟಿ ಮಾಡಿದ್ವಿ. ಈಗ ಊಟ ಮಾಡಿ ನೆಮ್ಮದಿಯಾಗಿ ಪಾಚ್ಕೋತೀವಿ. ಹೇಗಿದೆ ಊಟ? ಸಕ್ಕದಾಗಿದೆ. ಚೆನ್ನಾಗಿದೆಯಾ? ಇಟ್ಸ್ ವೆರಿ ನೈಸ್. ಹೇಗಿದೆ ಮ್ಯಾಮ್? ಈ ಸಖತ್ತಾಗಿದೆ. ಅಂದ್ರೆ ಸ್ಪ್ರೆಡ್ ಅಂತ ಏನ್ ಕರಿತೀವಿ, ಆಪ್ಷನ್ಸ್ ಚೆನ್ನಾಗಿದೆ. ನೀವು ಕರೆ ಮಾಡಿದ ಚಂದಾದಾರರು ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಜೊತೆ ಮಗ್ನರಾಗಿದ್ದಾರೆ. ನೀವು ಕರೆ ಮಾಡಿದ ಚಂದಾದಾರರು ಯಾವುದೇ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. ಫೈನಲಿ ನಾನ್ ಪೂಲ್ಗೆ ಇಳ್ದಾಯ್ತು. ಆಳ ಏನಿಲ್ಲ, ಆದ್ರೆ ಇವಳು ಎದುರು ಸಾಯ್ತಾವಳ. ಎಂತ ಆಳನೆ, ನಾನು ನಡೀತಾ ಇದ್ದೀನಿ ನೋಡಿಲ್ಲ, ಇನ್ನೂ ಇಷ್ಟು ಬಕ್ಕಿದೆ ಇಲ್ಲಿ. ನೀನು ಉದ್ದ ಇದೀಯಾ, ನಾನ್ ಕುಳ್ಳಿ ಇದೀನಿ. ಸೊ ಭಯ ಆಗ್ತಾ ಇದೆ ನಂಗೆ. ಆ ಭಯನೂ ಇಲ್ಲ ಏನಿಲ್ಲ. ಆಕ್ಚುಲಿ ಮಜಾ ಏನ್ ಗೊತ್ತಾ, ಆ ಕಡೆ ಆಂಗಲ್ ಇಂದ ತೋರಿಸ್ತೀನಿ. ಬೇಬಿ ಪೂಲ್ ಅಲ್ಲಿ ಇಳಿದಿಯಾಳೆ, ಅದನ್ನು ಆಳ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ. ಇದು ಬೇಬಿ ಪೂಲ್, ಇದು ನಾರ್ಮಲ್ ಪೂಲ್. ಬೇಬಿ ಪೂಲ್ ಅಲ್ಲೇ ಒಳಗೆ ಹೋಗ್ಬಿಟ್ಟಿಯಾಳೆ. ನೀನು ಸ್ವಿಮ್ಮಿಂಗ್ ಮಾಡೋಳ ನೀನು? ಯಪ್ಪ ಚಳಿ ಚಳಿ. ಅಭಿಮಾನಿಗಳೇ ನಮ್ಮನೆ ದೇವ್ರು. ಫೈನಲಿ ನನ್ನ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ನಮ್ಮ ಟ್ರಿಪ್ 2 days ಇಂದ 4 days ಎಕ್ಸ್ಟೆಂಡ್ ಆಯಿತು. ಆ್ಯಂಡ್ ದಿ ಗ್ರ್ಯಾಂಡ್ ರಿಟ್ರೀಟ್ ಅಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಆಂಬಿಯನ್ಸ್ ಸಖತ್ತಾಗಿತ್ತು, ಫುಡ್ ಚೆನ್ನಾಗಿತ್ತು, ಆ್ಯಂಡ್ ಸ್ಟಾಫು ಅಷ್ಟೇ ಎಲ್ಲರೂ ಸಿಕ್ಕಾಪಟ್ಟೆ ಕೋಆಪರೇಟಿವ್ ಆಗಿದ್ರು. ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಸೂಟಬಲ್ ಆಗುವಂತಹ ಜಾಗ ಅಂದ್ರೆ ದಿ ಗ್ರ್ಯಾಂಡ್ ರಿಟ್ರೀಟ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ದಿ ಗ್ರ್ಯಾಂಡ್ ರಿಟ್ರೀಟ್ ಅಲ್ಲಿ 2 days ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ನಮಗೆ ಗೊತ್ತೇ ಆಗ್ಲಿಲ್ಲ. ಇಲ್ಲಿ ಪ್ರಾಪರ್ಟಿಯಲ್ಲಿ ಹೊಳೆ ಇದೆ, ಸೈಕ್ಲಿಂಗ್ ಇದೆ, ಬೋರ್ಡ್ ಗೇಮ್ಸ್ ಇದೆ, ಅಂಡ್ ಕಾಫಿ ಎಸ್ಟೇಟ್ ಅಲ್ಲಿ ವಾಕ್ ಮಾಡಿಸ್ತಾರೆ. ಅಂಡ್ ಇಲ್ಲಿ ನೀವು ಸುತ್ತಮುತ್ತ ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಇದೆ. ನೀವು ಇಲ್ಲಿ ಬಂದಾಗ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದಾಗ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಆಗೋದಿಲ್ಲ. ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಚಿಕ್ಕಮಂಗ್ಳೂರಿಗೆ ಬಂದಾಗ ದಿ ಗ್ರ್ಯಾಂಡ್ ರಿಟ್ರೀಟ್ ಬನ್ನಿ, ಎಂಜಾಯ್ ಮಾಡ್ತೀರಾ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್.